ಶ್ರೀ ಗುರುಭ್ಯೋ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈ ದಿನ ಈ ನಾಗರ ಪಂಚಮಿಯ ವಿಶೇಷ ಅಂದರೆ ನಾಗರ ಪಂಚಮಿಯ ಮಹತ್ವ, ಆಚರಣೆ, ಪೂಜೆ ಹಾಗೂ ಸರ್ಪದೋಷ, ಪಿತೃದೋಷ, ರಾಹು ಕೇತುವಿನ ದೋಷ ಹಾಗೂ ಕುಜ ದೋಷಗಳಿಗೆ ಪರಿಹಾರಗಳೇನು, ಈ ನಾಗರ ಪಂಚಮಿಯ ದಿನ ಮಾಡುವಂತಹ ಒಂದಿಷ್ಟು ಪೂಜೆಗಳಿಗೆ ಯಾವ ಫಲಗಳು ಸಿಗುತ್ತೆ ಎಲ್ಲವನ್ನ ಈಗ ನೋಡೋಣ ಬನ್ನಿ. ಇಲ್ಲಿ ಒಂದು ನಮಗೆ ಈ ನಾಗರ ಪಂಚಮಿಯ ಮಹತ್ವ ಅಂತ ಹೇಳೋದಾದರೆ, ಶ್ರೀಕೃಷ್ಣ ಪರಮಾತ್ಮ ಅವರ ಒಂದು ಅವತಾರದಲ್ಲಿ ಯಮುನಾ ನದಿಯಲ್ಲಿ ಕಾಳಿಕಾ ಸರ್ಪವನ್ನು, ಅಂದರೆ ತುಂಬ ಬೃಹತ್ ಆಕಾರದಂತಹ ಕಾಳಿಕಾ ಸರ್ಪ ದಿನದಿಂದ ದಿನಕ್ಕೆ ತನ್ನ ವಿಷವನ್ನು ನದಿಯಲ್ಲಿ ಬಿಡ್ತಾ ಇತ್ತು, ನದಿಯನ್ನು ಮಲಿನ ಮಾಡ್ತಾ ಇತ್ತು, ಅಂದರೆ ಗಲೀಜು ಮಾಡ್ತಾ ಇತ್ತು. ಆ ನೀರನ್ನು ಯಾರೂ ಸೇವನೆ ಉಪಯೋಗಕ್ಕೆ ಬಾರದ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಅದು ಪರಿವರ್ತನೆ ಆಗ್ತಾ ಇತ್ತು. ಇದರಿಂದ ಆ ಊರಿನಲ್ಲಿರ್ತಕ್ಕಂತಹ ಜನರಿಗೆ ತುಂಬ ತೊಂದರೆಗಳು ಬರ್ತಾ ಇತ್ತು. ಇದನ್ನು ಅಂತ ಮನಗಂಡಂಥ ಊರಿನ ಹಿರಿಯ ಸದಸ್ಯರು ಒಂದು ಕಡೆ ಸೇರಿ ಇದಕ್ಕೆ ಏನಾದರೂ ಒಂದಿಷ್ಟು ಉಪಾಯ ಮಾಡಬೇಕಾಗತ್ತೆ, ಇಲ್ಲದಿದ್ದರೆ ಮುಂದೆ ಈ ನದಿಯಿಂದ ನಮಗೆ ಏನೂ ಉಪಯೋಗವಾಗೋದಿಲ್ಲ ಅಂತ ತಿಳಿದುಕೊಂಡು ಅವರ ಒಂದು ಸಹಾಯದಿಂದ, ಅಂದರೆ ಗುರು ಹಿರಿಯರು ಎಲ್ಲರೂ ಒಗ್ಗಟ್ಟಾಗಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುವಂಥದ್ದಾಗುತ್ತೆ. ಶ್ರೀಕೃಷ್ಣ, ಈ ಒಂದು ಕಾಳಿಕಾ ಸರ್ಪವನದಿಂದ ನಮಗೆ ಏನೂ ಉಪಯೋಗ ಬರ್ತಾ ಇಲ್ಲ, ನದಿ ಯಮುನಾ ನದಿಯನ್ನು ಮಲಿನ ಮಾಡ್ತಾ ಇದೆ, ನೀರನ್ನು ನಾವು ಯಾವುದಕ್ಕೂ ಉಪಯೋಗ ಮಾಡಲು ಸಾಧ್ಯವಾಗ್ತಾ ಇಲ್ಲ, ದಯವಿಟ್ಟು ಇದಕ್ಕೆ ಏನಾದರೂ ಒಂದು ಪರಿಹಾರ ನಮ್ಮನೆಗೆ ಕಲ್ಪಿಸು, ಇದರಿಂದ ನಮಗೆ ವ್ಯವಸಾಯಕ್ಕೆ, ಕುಡಿಯಲು ಹಾಗೂ ಇನ್ನಿತರ ಹಸುಗಳಿಗೆ ನೀರು ಕೊಡಲು, ನಮಗೆ ಕುಡಿಯಲು ಅನುಕೂಲವಾಗುತ್ತೆ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಆ ಒಂದು ಚಿಕ್ಕ ವಯಸ್ಸಿನಲ್ಲೇ ಕಾಳಿಕಾ ಸರ್ಪವನ್ನು ಮರ್ದನ ಅಂದರೆ ಸಾಯಿಸಿ ಬಿಡಲಾಗುತ್ತೆ. ಆ ಸಾಯಿಸೋದ್ರದಲ್ಲದೆ ಆ ಒಂದು ಕಾಳಿಕಾ ಸರ್ಪಕ್ಕೆ ಮೋಕ್ಷವನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ದಯಪಾಲಿಸ್ತಾನೆ. ಅದು ಈ ಶ್ರಾವಣ ಮಾಸದ ಪಂಚಮಿಯ ತಿಥಿಯಂದು. ಹಾಗಾಗಿ ಈ ನಾಗರ ಪಂಚಮಿ ಅಂತ ಬಂದಿರೋಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಕತೆ ಹೇಳೋದಾದರೆ, ರೈತನೊಬ್ಬ ಈ ಒಂದು ಶ್ರಾವಣ ಮಾಸದಲ್ಲಿ ಮಳೆಗಾಲ ಆಗಿರೋದರಿಂದ ಮಳೆಯ ಒಂದು ಭೂಮಿ ತೇವಾಂಶಗಳಿಂದ ಕೂಡಿರುತ್ತೆ, ಅದನ್ನು ಹದ ಮಾಡೋದು ಅಂದರೆ ಕೆದರಿ ಬಿಟ್ಟು ಬೀಜಗಳನ್ನು ಬಿತ್ತುವಂತಹ ಸಮಯದಲ್ಲಿ ಈ ನಾಗರ ಹಾವು ಇಟ್ಟಿರ್ತಕ್ಕಂಥ ಮೊಟ್ಟೆಗಳಿಗೆ ಆ ಒಂದು ಏನಂತೀರ ವ್ಯವಸಾಯದ ಸಲಕರಣೆ ಟಚ್ ಆಗಿ ಅದೆಲ್ಲವೂ ಸತ್ತು ಹೋಗಿಬಿಡುತ್ತೆ, ಆ ಮೊಟ್ಟೆಗಳೆಲ್ಲ ನಾಶ ಹೊಂದೋಗ್ಬಿಡುತ್ತವೆ. ಇದರಿಂದ ಆ ಹಾವು, ಕಾಳಿಕಾ ಹಾವು ತುಂಬ ಕೋಪದಿಂದ ಆ ರೈತನನ್ನು ಬಾಧೆಪಡಿಸುವಂತ ಮಾಡುತ್ತೆ. ಇದನ್ನು ಗಮನಿಸಿದಂತಹ ಪುತ್ರಿ, ಆ ರೈತನ ಮಗಳು, ಇಮಿಡಿಯೇಟಾಗಿ ಅಲ್ಲೇ ಇರತಕ್ಕಂಥ ನಾಗ ಕಲ್ಲಿಗೆ ಆ ಅಭಿಷೇಕವನ್ನು ಮಾಡುವಂತಳಾಗ್ತಾಳೆ. ಇದರಿಂದ ಆ ರೈತನಿಗೆ ತಟ್ಟಿರತಕ್ಕಂಥ ಶಾಪ ಹಾಗೂ ಆ ಹಾವಿನ ಒಂದಿಷ್ಟು ಕ್ರೋಧಗಳು ಕಡಿಮೆ ಆಗುವಂಥದ್ದಾಗತ್ತೆ. ಇದರಿಂದ ಆ ಒಂದು ನಾಗಗೆ ತಟ್ಟಿರತಕ್ಕಂಥ, ಆ ರೈತನಿಗೆ ತಟ್ಟಿರತಕ್ಕಂತಹ ಶಾಪಗಳು ಮುಕ್ತಿ ಹೊಂದುವಂತಾಗುತ್ತೆ. ಈ ಶ್ರಾವಣ ಮಾಸದಲ್ಲಿ ಈ ನಾಗದೇವರಿಗೆ ಕ್ಷೀರಾಭಿಷೇಕ ಮಾಡಿಸೋದರಿಂದ ಸತ್ತು ಹೋಗಿರತಕ್ಕಂಥ ವ್ಯಕ್ತಿಯನ್ನು ಬದುಕಿಸುವಂಥದ್ದು ಆಗುತ್ತೆ, ಹಾಗೂ ದೋಷಗಳನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳುವಂಥದ್ದಾಗುತ್ತೆ. ಇದು ಒಂದು ಕಥೆಯಾಗಿರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಕತೆ ಅಂತ ಹೇಳೋದಾದರೆ, ಲಕ್ಷ್ಮಣ ಎಂಬ ಒಬ್ಬ ಹುಡುಗ ನಾಗದೇವತೆ ಶಾಪದಿಂದ ಮರಣ ಹೊಂದಿಬಿಟ್ಟಿರ್ತಾನೆ. ಆ ಸಮಯದಲ್ಲಿ ಅವನ ಒಂದು ಸಹೋದರಿ ಬಿನಾ ಅನ್ನುವಂಥ ಒಂದು ಸಹೋದರಿ ಈ ಶ್ರಾವಣ ಮಾಸದಲ್ಲಿ ಪಂಚಮಿ ತಿಥಿಯಂದು ನಾಗದೇವರಿಗೆ ಕ್ಷೀರಾಭಿಷೇಕ ಸೇವೆಯನ್ನು ಮಾಡ್ತಾಳೆ, ತುಂಬ ಭಕ್ತಿಯಿಂದ ಮಾಡ್ತಾಳೆ. ಇದರಿಂದ ಅವನ ಸಹೋದರ ಬದುಕುವಂತನಾಗ್ತಾನೆ ಹಾಗೂ ಆ ಒಂದು ನಾಗ ಶಾಪದಿಂದ ಮುಕ್ತಿಯನ್ನು ಹೊಂದುತ್ತಾನೆ ಅಂತಲೇ ಹೇಳ್ಬೋದು. ಇದಿಷ್ಟು ಹಿನ್ನೆಲೆ ಕಥೆಗಳು. ಈ ಒಂದು ದಿನದಲ್ಲಿ ಅಂದರೆ ನಮಗೆ ಅಂಟಿಕೊಂಡಿರತಕ್ಕಂತಹ ಜಾತಕದಲ್ಲಿರ್ತಕ್ಕಂತಹ ಸರ್ಪದೋಷ, ಪಿತೃದೋಷ, ರಾಹು ಕೇತುವಿನ ದೋಷ ಹಾಗೂ ಕುಜ ದೋಷ, ಈ 4 ದೋಷಗಳು ತುಂಬ ನಮಗೆ ಲೈಫ್ನಲ್ಲಿ
ಬದುಕಿನಲ್ಲಿ ತುಂಬ ಎಡವಟ್ಟು ಮಾಡಿಕೊಡ್ತಾ ಇರುತ್ತೆ. ಮೊದಲನೆಯದಾಗಿ ಆರ್ಥಿಕ ಸಮಸ್ಯೆ, ಎರಡನೆಯದಾಗಿ ವೈಯಕ್ತಿಕ ಸಮಸ್ಯೆ, ಮೂರನೆಯದಾಗಿ ಸಂತಾನದ ಸಮಸ್ಯೆ, ನಾಲ್ಕನೆಯದಾಗಿ ಆರೋಗ್ಯದ ಸಮಸ್ಯೆ, ಹಾಗೂ ಪದೇ ಪದೇ ಅಡೆತಡೆಗಳು ಬರ್ತಾನೆ ಇರುತ್ತೆ. ಅವಮಾನಗಳನ್ನು ಸ್ವೀಕಾರ ಮಾಡ್ತಾನೆ ಇರ್ತೀವಿ. ಇದೆಲ್ಲವುಗಳಿಗೆ ಒಂದೇ ಒಂದು ರಾಮಬಾಣ ಅಂದರೆ ಈ ನಾಗರ ಪಂಚಮಿಯ ದಿನ ನೀವು ಕ್ಷೀರಾಭಿಷೇಕ ಸೇವೆ ಮಾಡಿಸೋದ್ರಿಂದ ನಿಮ್ಮ ಎಲ್ಲ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಸರ್ಪದೋಷ ಮತ್ತು ರಾಹು ಕೇತುವಿನ ದೋಷ ಹಾಗೂ ಪಿತೃದೋಷ ಇರುವಂಥವರು ನಾಳೆಯ ದಿನ ನೀವು ಅಂದರೆ ಈ ನಾಗರ ಪಂಚಮಿಯ ದಿನ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನ ಆಗಿರ್ಬೋದು, ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಘಾಟಿ ಸುಬ್ರಹ್ಮಣ್ಯ ಅಥವಾ ಅಶ್ವತ್ಥ ಮರದ ಕೆಳಗಡೆ ಇರತಕ್ಕಂತಹ ನಾಗದೇವರಾಗಿರ್ಬೋದು, ಅಥವಾ ಹುತ್ತಿನ ಇರುವಂತಹ ನಾಗದೇವರಾಗಿರ್ಬೋದು, ಈ ಒಂದು ದೇವಸ್ಥಾನಗಳಲ್ಲಿ ನೀವು ಕ್ಷೀರಾಭಿಷೇಕ ಸೇವೆ ಮಾಡಿಸಿದ್ದೇ ಆದಲ್ಲಿ ನಿಮ್ಮ ಒಂದಿಷ್ಟು ಸರ್ಪದೋಷಗಳು, ರಾಹುಕೇತುವಿನ ದೋಷಗಳು, ಪಿತೃದೋಷಗಳು ಕಡಿಮೆಯಾಗುತ್ತಾ ಬರುತ್ತೆ. ಹಾಗೂ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಾದ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ ಹಾಗೂ ಅಡೆತಡೆಗಳ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳಬಹುದು. ಏಕೆಂದರೆ ಇವುಗಳಿಗೆಲ್ಲ ಶಾಂತಿ, ಹೋಮ, ಹವನ, ಈ ಆಶ್ಲೇಷ ಬಲಿ ಮುಂತಾದವುಗಳು ಮಾಡೋದರಿಂದ ಲಕ್ಷಾನುಗಟ್ಟಲೆ ಖರ್ಚುಗಳಾಗುತ್ತೆ. ಅಷ್ಟು ಕೊಟ್ಟು ಮಾಡಿಸುವಂತಹ ಶಕ್ತಿ ನಿಮ್ಮಲ್ಲಿ ಇರೋದಿಲ್ಲ. ಆದರೆ ಭಗವಂತನೇ ಕರುಣಿಸಿರತಕ್ಕಂತಹ ಈ ಒಂದು ಶುಭ ಗಳಿಗೆಯಲ್ಲಿ ನೀವು ಕ್ಷೀರಾಭಿಷೇಕ ಮಾಡಿಸಿದ್ದೇ ಆದಲ್ಲಿ ಆ ದೋಷಗಳಿಂದ ಮುಕ್ತಿ ಹೊಂದಿದ್ದೀರಾ ಅಂತಲೇ ಹೇಳಬಹುದು. ಇನ್ನು ಸಮಯ ಅಂತ ಹೇಳೋದಾದರೆ, ಯಾರು ಜಾತಕದಲ್ಲಿ ನಿಮಗೆ ವೈಯಕ್ತಿಕವಾಗಿ ಸರ್ಪದೋಷ, ಪಿತೃದೋಷ, ರಾಹು ಕೇತುವಿನ ದೋಷ ಏನಾದರೂ ಕಾಣ್ತಾ ಇದ್ದರೆ, ಅದೇ ರೀತಿಯಲ್ಲಿ ಕುಜ ದೋಷ ಏನಾದರೂ ಕಂಡಿದ್ದೇ ಆದಲ್ಲಿ ಜಾತಕದಲ್ಲಿ ನೀವು ನಾಗರ ಪಂಚಮಿಯ ದಿನ ಅಂದರೆ 29ನೆಯ ತಾರೀಕು ನೀವು ಮಧ್ಯಾಹ್ನ 11:30 ಮಧ್ಯಾಹ್ನ 1:01 ಅಂದರೆ ಆ ದಿನ ಸುಮಾರು 11:30 ಅಂತ ಟೈಮ್ ತಿಳ್ಕೊಳ್ಳಿ. ಬೆಳಗಿನ ಜಾವ 11:30 ಅಂತಲೇ ತಿಳ್ಕೊಳ್ಳಿ. ಮಧ್ಯಾಹ್ನ 12 ಅಂತ ಬರುತ್ತಲ್ಲ, ಸೊ ಹಾಗಾಗಿ 11:30 ಅಂದರೆ ಮಧ್ಯಾಹ್ನ 1:30 ಒಳಗಾಗಿ ನಿಮ್ಮ ಒಂದು ಯಥಾಭಕ್ತಿ, ಯಥಾಶಕ್ತಿ ಈ ಒಂದು ದೇವಸ್ಥಾನಗಳಲ್ಲಿ, ಅದೇ ಸುಬ್ರಹ್ಮಣ್ಯ ದೇವಸ್ಥಾನ ಆಗಿರ್ಬೋದು, ಅರಳಿಕಟ್ಟೆಯಲ್ಲಿರ್ತಕ್ಕಂಥ ನಾಗದೇವರಾಗಿರ್ಬೋದು, ಅಥವಾ ಹುತ್ತಿನಲ್ಲಿ ಇರ್ತಕ್ಕಂಥ ನಾಗದೇವರಾಗಿರ್ಬೋದು, ಅವರಿಗೆ ಈ ಒಂದು ದಿನ ನೀವು ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಹೇಳಿಕೊಂಡು ಕ್ಷೀರಾಭಿಷೇಕ ಸೇವೆ, ಆ ಕ್ಷೀರಾಭಿಷೇಕದಲ್ಲಿ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಹಾಕಿದ್ದೇ ಆದಲ್ಲಿ ನಿಮ್ಮ ಸಕಲ ಸರ್ಪದೋಷ, ಪಿತೃದೋಷ, ರಾಹುಕೇತುವಿನ ದೋಷ ಹಾಗೂ ಕುಜ ದೋಷ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನಿಮ್ಮಲ್ಲಿರ್ತಕ್ಕಂತಹ ಸಕಲ ದೋಷಗಳು ನಿರ್ನಾಮವಾಗಿ ನಿಮ್ಮ ಮನಸ್ಸಿಗೆ ಉತ್ತೇಜನ, ಒಂದಿಷ್ಟು ಉತ್ತಮವಾದ ಮಾರ್ಗದರ್ಶನ ಮುಂದಿನ ಭವಿಷ್ಯದ ದಿನಗಳಲ್ಲಿ ನೀವು ಪಡೆಯುವಂಥರಾಗ್ತೀರಾ ಅಂತಲೇ ಹೇಳಬಹುದು. ಇಲ್ಲಿ ಭಕ್ತಿಪೂರ್ವಕವಾಗಿ ನೀವು ಈ ದಿನ ನಾಗರ ಪಂಚಮಿಯ ದಿನ ಅಸಾಧ್ಯವಾದಷ್ಟು ಮಹಿಳೆಯರು ನಿಮ್ಮ ಒಂದು ಪತಿರಾಯರ ಯೋಗಕ್ಷೇಮ ಹಾಗೂ ಕುಟುಂಬ ಸದಸ್ಯರ ಯೋಗಕ್ಷೇಮ, ನಿಮ್ಮ ಮಕ್ಕಳ ಒಂದು ಯೋಗಕ್ಷೇಮ ಹಾಗೂ ನಿಮ್ಮ ಯೋಗಕ್ಷೇಮ, ತಂದೆ ತಾಯಿ, ಅತ್ತೆ ಮಾವ ಎಲ್ಲರ ಒಂದು ಯೋಗಕ್ಷೇಮಗನುಗುಣವಾಗಿ ನೀವು ಅವರ ಹೆಸರಿನಲ್ಲಿ ಈ ದಿನ ನಾಗದೇವರಿಗೆ ಕ್ಷೀರಾಭಿಷೇಕ ಮಾಡಿದ್ದೇ ಆದಲ್ಲಿ ಅವರಲ್ಲಿರ್ತಕ್ಕಂಥ ಕೆಲವು ನಕಾರಾತ್ಮಕ ಚಿಂತನೆಗಳು, ನಕಾರಾತ್ಮಕ ಅಂಶಗಳು ಎಲ್ಲವೂ ಕಡಿಮೆ ಆಗ್ತಾ ಬರುತ್ತೆ. ಮನೆಯಲ್ಲಿ ನಂದ ಗೋಕುಲ, ನೆಮ್ಮದಿ ಎಲ್ಲವೂ ಸಿಗುವಂಥದ್ದಾಗುತ್ತೆ. ಅಟ್ಲೀಸ್ಟು ಈ ಒಂದು ದಿನ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕ ಮಾಡಿಸಿದರೆ ಇನ್ನೂ ಉತ್ತಮ. ಇದರಿಂದ ನಿಮ್ಮ ಕುಟುಂಬ ಸದಾ ಆನಂದಮಯವಾಗಿರುತ್ತೆ. ಆ ನಾಗದೇವರ ಕೃಪೆಯಿಂದ ನಿಮಗೆ ಕುಟುಂಬ ಸದಸ್ಯರೆಲ್ಲರಿಗೂ ಆರೋಗ್ಯ ಭಾಗ್ಯಗಳು ಕೂಡ ತಲುಪುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಈ ಒಂದು ದಿನದಲ್ಲಿ ಅಂದರೆ ಈ ಒಂದು ನಾಗರ ಪಂಚಮಿಯ ದಿನದಲ್ಲಿ ಜಾತಕದಲ್ಲಿರ್ತಕ್ಕಂಥ ಅನಂತನಾಗ, ತಕ್ಷಕ, ವಾಸುಕಿ, ಕೂಲಿಕ, ಪದ್ಮ, ಮಹಾಪದ್ಮ, ಶಂಖನಾಗ ಈ ಏನಾದರೂ ದೋಷಗಳು ನಿಮ್ಮ ಜಾತಕದಲ್ಲಿ ಕಂಡು ಬಂದಿದ್ದೇ ಆದಲ್ಲಿ ಈ ದಿನ ನೀವು ಬ್ರಾಹ್ಮಣರಿಗೆ ಒಂದು ಬೆಳ್ಳಿಯ ನಾಗವನ್ನು ದಾನವಾಗಿ ನೀಡಿ. ಈ ಹೇಳಿರ್ತಕ್ಕಂಥ ನಾಗದೋಷಗಳು ಇನ್ನೊಮ್ಮೆ ಹೇಳ್ತೀನಿ: ಅನಂತನಾಗ, ತಕ್ಷಕನಾಗ, ವಾಸುಕಿನಾಗ, ಕುಳಿಕನಾಗ, ಪದ್ಮನಾಗ, ಮಹಾಪದ್ಮನಾಗ ಹಾಗೂ ಶಂಕನಾಗ
ನಾಗ, ಈ ದೋಷಗಳು ಅಂದರೆ ಸರ್ಪದೋಷಗಳು ಇವೆಲ್ಲ, ಈ ಸರ್ಪದೋಷಗಳು ನಿಮ್ಮ ಜಾತಕದಲ್ಲಿ ಏನಾದರೂ ಕಂಡು ಬಂದದ್ದೇ ಆದಲ್ಲಿ ನೀವು ಈ ದಿನ ಒಂದು ಬೆಳ್ಳಿಯ ನಾಗವನ್ನು, ಅಂದರೆ ಬೆಳ್ಳಿ ಬಂಗಾರ ಅಂಗಡಿಯಲ್ಲಿ ಸಿಗುತ್ತೆ ಬೆಳ್ಳಿ ನಾಗ, ಆ ನಾಗವನ್ನು ಅಂದರೆ ಸ್ವಲ್ಪ ವೆಯ್ಟ್ ಇರಬೇಕು, ತುಂಬ ಲೈಟ್ ಒಂದು ಶೀಟ್ ಟೈಪ್ ಕೊಡೋದಲ್ಲ, ದಯವಿಟ್ಟು ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಒಂದು ಎಟ್ಲೀಸ್ಟ್ ಗಾತ್ರ ನಾಗ ರೀತಿಯಲ್ಲಿ ಕಾಣಿಸ್ಬೇಕು ಅದನ್ನು ನೀವು ಈ ದಿನ ಒಂದು ವಿಳ್ಯದೆಲೆ ಅಂದರೆ 2 ವಿಳ್ಯದೆಲೆ, 5 ವಿಳ್ಯದೆಲೆ, 9 ವಿಳ್ಯದೆಲೆ ಎಷ್ಟಾದರೂ ಇಟ್ಕೊಳ್ಳಿ, ಬೆಸ ಸಂಖ್ಯೆ ಇರಲಿ. ಸೊ 5, 9 ಉಪಯೋಗ ಮಾಡಿ. ದೋಷ ಇರೋರು, ದೋಷ ಇಲ್ಲದೆ ಇರೋರು ಹಾಗೆ ಕೊಡ್ತೀನಿ ಅಂದರೆ ಎಷ್ಟಾದರೂ ಮಾಡ್ಕೋಬೋದು. ದೋಷ ಇರೋರು 5 ವಿಳ್ಯದೆಲೆ ಚೆನ್ನಾಗಿರಬೇಕು, 9 ವಿಳ್ಯದೆಲೆ ಚೆನ್ನಾಗಿರಬೇಕು, ನೀಟಾಗಿ ಒರೆಸಿ, ಒಂದೊಂದು ಎಲೆಯನ್ನು ನೀಟಾಗಿ ಒರೆಸಿ, ಯಾಕಂದರೆ ದೋಷ ಕಳಿಬೇಕು. ದೋಷ ಇಟ್ಟು ಕೊಟ್ಟದ್ದೇ ಆದಲ್ಲಿ ಅದು ಬಿಟ್ಟು ಹೋಗೋದಿಲ್ಲ. ನೀಟಾಗಿ ಅದನ್ನು ವಾಶ್ ಮಾಡಿ ಒರೆಸಿ ಅದರ ಮೇಲೆ ಈ ಒಂದು ನಾಗವನ್ನು ಇಡಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಬೇಕು ಅಂದರೆ ಈ ಗೋಧಿ ಹಿಟ್ಟಿನಲ್ಲಿ ಹಾಲಿನಲ್ಲಿ ಕಲಿಸ್ಬೇಕು. ಗೋಧಿ ಹಿಟ್ಟು ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ, ನೀರು ಮಿಕ್ಸ್ ಮಾಡಬೇಡಿ, ಹಾಲು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ, ಈ ಗೋಧಿ ಹಿಟ್ಟು ನೀವು ಚಪಾತಿಗೆ ಹೇಗೆ ಕಲಿಸ್ತೀರೋ ಆ ರೀತಿಯಾಗಿ ಕಲಿಸಿ ಸ್ವಲ್ಪ ಗಟ್ಟಿಯಾಗಿರುವಂತೆ ನೋಡಿಕೊಳ್ಳಿ. ಅದನ್ನು ಚೌಕಾಕಾರವಾಗಿ ಅಥವಾ ರೋಲಾಕಾರವಾಗಿ ಒಂದು ಪೀಠದ ರೀತಿಯಲ್ಲಿ ಮಾಡಿ, ಆ ಪೀಠದ ರೀತಿಯಲ್ಲಿ ಇರೋದನ್ನು ಒಂದು ತಟ್ಟೆಯಲ್ಲಿಡಿ. ಆ ತಟ್ಟೆ ಮೇಲೆ ಒಂದು ಎಲೆ ಹಾಕಿ, 9 ಎಲೆ ಅಥವಾ 5 ಎಲೆ ಹೇಳಿದ್ರೆ ಆ 5 ಎಲೆ ಅಲ್ಲಿ ಇಡಿ. ಅದರ ಮೇಲೆ ಈ ಕಲಿಸಿಕೊಂಡಿರ್ತಕ್ಕಂಥ ಗೋಧಿ ಹಿಟ್ಟಿನ ಪೀಠ ಇಡಿ. ಅದರ ಮೇಲೆ ಈ ನಾಗ ಪ್ರತಿಷ್ಠೆ ಅಂದರೆ ಈ ಬೆಳ್ಳಿ ನಾಗವನ್ನು ಇಟ್ಟು ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಹೇಳಿಕೊಂಡು ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ ಮತ್ತು ಅವರಿಗೆ ದಕ್ಷಿಣೆ ಏನು ಕೊಡಬೇಕು ಅಂದ್ಕೊಂಡಿದ್ರು, ವಸ್ತ್ರದಾನ, ದವಸ ಧಾನ್ಯ ದಾನ ಎಲ್ಲವನ್ನ ಅದರ ಮುಂದೆ ಇಟ್ಟು ನಾಗದೇವರ ಒಂದು ಸ್ತುತಿ ಸ್ತೋತ್ರವನ್ನು ಪಠನೆ ಮಾಡಿ. ಯಾವುದೂ ಬರೋದೇ ಇಲ್ಲ ಅಂದರೆ ಓಂ ನಾಗದೇವಾಯ ನಮಃ ಅಂತಾದರೂ ಹೇಳಿ, ಅಥವಾ ನಾಗೇಶ್ವರ ಅಂತ ಆದರೂ ಹೇಳಿ, ಓಂ ನಮಃ ಶಿವಾಯ ಅಂತ ಆದರೂ ಹೇಳ್ಕೊಳ್ಳಿ. ಸೊ ಒಂದಿಷ್ಟು ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ಆ ಸರ್ಪದೋಷ, ನಾವು ಹೇಳಿರತಕ್ಕಂಥ ಈ ದೋಷಗಳು, ಕಾಳಿಕ, ಕೂಳಿಕ, ಪದ್ಮ, ವಾಸುಕಿ, ಅವೆಲ್ಲವೂ ದೋಷಗಳು ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದಿಷ್ಟನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಬ್ರಾಹ್ಮಣರು, ಯಾವುದಾದ್ರೂ ದೇವಸ್ಥಾನದಲ್ಲಿ ಆಗಿರ್ಬೋದು, ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಪುರೋಹಿತರಾಗಿರ್ಬೋದು, ಜ್ಯೋತಿಷ್ಯಗಾರರಾಗಿರ್ಬೋದು, ಅವರಿಗೆ ಈ ಒಂದು ದಾನವನ್ನು ಕೊಟ್ಟಿದ್ದೇ ಆದಲ್ಲಿ ಈ ದಿನ ಈ ಒಂದು ದೋಷಗಳು, ಸರ್ಪದೋಷ, ಪಿತೃದೋಷ ಹಾಗೂ ರಾಹು ಕೇತುವಿನ ದೋಷ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಹಬ್ಬದಲ್ಲಿ ನೀವು ಹೂವಿನ ಅಲಂಕಾರ, ಕ್ಷೀರಾಭಿಷೇಕದ ಸೇವೆ ಅಥವಾ ಇನ್ನಿತರ ಒಂದಿಷ್ಟು ಅನ್ನದಾನದ ಸೇವೆ ಮಾಡಿಸಿದ್ದೇ ಆದಲ್ಲಿ ಈ ಒಂದು ದೋಷಗಳು ಕೂಡ ಕಡಿಮೆ ಆಗುತ್ತೆ. ಒಟ್ಟಿನಲ್ಲಿ ಈ ನಾಗರ ಪಂಚಮಿಯ ದಿನ ನೀವು ಏನು ಆ ನಾಗದೇವರಿಗೆ ಸೇವೆ ಮಾಡಿಸ್ತೀರೋ ಅಷ್ಟು ನಿಮಗೆ ಫಲಗಳನ್ನು ಕೊಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ವಿಶೇಷವಾಗಿದೆ. ಯಾರಿಗೆಲ್ಲ ದೋಷಗಳಿದೆ ಈ ದಿನ ನಾಗ ಸ್ತೋತ್ರವನ್ನು ಪಠನೆ ಮಾಡೋದರಿಂದ ತುಂಬ ಉತ್ತಮವಾಗಿರುತ್ತೆ. ಸೊ ಈ ನಾಗ ಸ್ತೋತ್ರ ಪಠಣೆ ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ. ಸೊ ಅದನ್ನು ನೀವು ಆದಷ್ಟು ಈ ನಾಗರ ಪಂಚಮಿಯ ದಿನ ಬೆಳಗಿನ ಜಾವ ಮಾಡಿ. ಹಾಗೂ ದೋಷ ಇರುವಂಥವರು ಬೆಳಗಿನ 11:30 ಮಧ್ಯಾಹ್ನ 1:00 ಒಳಗಾಗಿ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ. ಯಾಕೆ ಅದೇ ಸಮಯ ಅಂದರೆ ಇದು ತುಂಬ ಶುಭ ಮುಹೂರ್ತವಾಗಿದೆ ಈ ಒಂದು ದೋಷ ಕಳೆದುಕೊಳ್ಳಲು ಅಂತಲೇ ತಿಳಿದುಕೊಳ್ಳಿ. ಸೊ ಈ ಒಂದು ಸಮಯದಲ್ಲಿ ನೀವು ಕ್ಷೀರಾಭಿಷೇಕ ಮಾಡಿದ್ದೇ ಆದಲ್ಲಿ ಈ ಸಮಸ್ತ ಸರ್ಪದೋಷಗಳು ಏನಿವೆಯೋ ಅದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಾವು ಕೂಡ ಈ ನಾಗರ ಪಂಚಮಿ ಹಬ್ಬದಂದು ಈ ಸರ್ಪದೋಷ, ರಾಹು ಕೇತುವಿನ ದೋಷ ಹಾಗೂ ಪಿತೃದೋಷಕ್ಕಾಗಿ ನಿಮ್ಮ ಒಂದು ಹೆಸರಿನಲ್ಲಿ ನಾಗದೇವರಿಗೆ ಕ್ಷೀರಾಭಿಷೇಕ, ಅದು ಸಂಕಲ್ಪದೊಂದಿಗೆ, ಹೆಸರು, ರಾಶಿ, ನಕ್ಷತ್ರದೊಂದಿಗೆ ಸಂಕಲ್ಪದೊಂದಿಗೆ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಲಾಗುತ್ತೆ. ಮತ್ತು ಆ ದಿನ ನಿಮ್ಮ ಹೆಸರಿನಲ್ಲಿ ಜಪಗಳನ್ನು ಕೂಡ ಮಾಡಲಾಗುತ್ತೆ ಈ ನಾಗದೋಷದ ಅನುಗುಣವಾಗಿ. ಹಾಗಾಗಿ ಈ ಒಂದು ವಿಶೇಷ ಸೇವೆ ಅಂತ ಹೇಳೋದಾದರೆ ಈ ಒಂದು ನಾಗದೇವರಿಗೆ ನೀವು ಕ್ಷೀರಾಭಿಷೇಕ ಮಾಡಿಸ್ಬೇಕಂತದ್ದು ತಿಳಿದುಕೊಂಡಿದ್ದೆ ಅದರಲ್ಲಿ ಅಥವಾ ನಿಮಗೆ ಅನಾನುಕೂಲ ಏನಾದರೂ ಆಗ್ತಾ ಇದ್ದರೆ ನೀವು ನಮಗೆ ತಿಳಿಸಿದರೆ ನಿಮ್ಮ ಹೆಸರಿನಲ್ಲಿ ನಾವು ಆ ದಿನ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಲಾಗುತ್ತೆ. ಅದರ ಎಲ್ಲ ವಿವರಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಪ್ರತಿಯೊಂದು ವಿವರಣೆಯನ್ನು ನಿಮಗೆ ಕೊಡಲಾಗಿದೆ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ. ನೀವೇನಾದರೂ ಸೇವೆ ಮಾಡಿಸುವಂಥದ್ದಾಗಿದ್ದರೆ ಈ ನಾಗ
ದೇವರಿಗೆ, ಅಥವಾ ನಿಮಗೆ ಸರ್ಪದೋಷ, ಪಿತೃದೋಷ, ರಾಹುಕೇತುವಿನ ದೋಷ ಅಥವಾ ಕುಜದೋಷ ಏನಾದರೂ ಇದ್ದಿದ್ದೇ ಆದಲ್ಲಿ ಈ ದಿನ ನೀವು ನಮಗೆ ತಿಳಿಸಿದ್ದೇ ಆದಲ್ಲಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪದೊಂದಿಗೆ ಕ್ಷೀರಾಭಿಷೇಕ ಹಾಗೂ ಆ ದಿನ ಒಂದಿಷ್ಟು ಜಪಗಳನ್ನು ಮಾಡಲಾಗುತ್ತೆ ಸರ್ಪದೋಷಕ್ಕೆ ನಿರ್ಮೂಲನೆ ಮಾಡಲು ಅಂತ ಹೇಳ್ತಾ ಇದ್ವಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಎಲ್ಲ ವಿವರಗಳನ್ನು ಕೊಡಲಾಗಿದೆ. ಯಾರಿಗೆ ಇಚ್ಛೆ ಇದೆಯೋ ಮಾಡಿಸ್ಬೇಕು ಅಂತ ಅಲ್ಲೇ ಕಾಂಟ್ಯಾಕ್ಟ್ ನಂಬರನ್ನು ಕೊಡಲಾಗಿದೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ, ಈ ಒಂದು ದಿನದ ವಿಶೇಷ ನೀವು ತುಂಬ ಶ್ರದ್ಧಾ ಭಕ್ತಿಯಿಂದ ಈ ನಾಗರ ಪಂಚಮಿಯ ಒಂದು ಮಹತ್ವವನ್ನು ತಿಳಿದುಕೊಂಡಿದ್ದೀರಾ. ಆ ನಾಗದೇವರು ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಅದೇ ರೀತಿ ಸಮಸ್ತ ಜನರಿಗೆ ಹಾಗೂ ನಮ್ಮ SST ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಆ ನಾಗದೇವರು ತಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಚಿಂತನೆಗಳು, ನಕಾರಾತ್ಮಕ ವಿಚಾರಗಳನ್ನು ದೂರ ಮಾಡಲಿ ಹಾಗೂ ಒಳ್ಳೆಯ ವಿಚಾರಧಾರೆಗಳನ್ನು ಕೊಡುವಂತನಾಗಲಿ ಹಾಗೂ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಈ 2025 ಹಾಗೂ ಮುಂದೆ ಬರ್ತಕ್ಕಂತಹ ದಿನಗಳು ಶುಭಪ್ರದವಾಗಿರಲಿ ಅವರ ಒಂದು ಆಶೀರ್ವಾದದಿಂದ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ SSV ಜ್ಯೋತಿ ಶಾಲೆಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ, ಅದೇ ರೀತಿಯಾಗಿ ಯಾರು ಈ ಒಂದು ನಾಗರ ಪಂಚಮಿಯ ದಿನ ಸೇವೆ ಮಾಡಿಸ್ಬೇಕು ಅಂದ್ಕೊಂಡಿದ್ರೋ ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ವಿವರನ್ನು ಕೊಡಲಾಗಿದೆ. ಆ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು, ನಾವು ಇನ್ನೂ ಹೆಚ್ಚಿನ ವಿವರನ್ನು ಕೊಡಬಹುದು ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.